स्तुमतिभिरन्मेजं शुभ्रकाजं सकाजं सुखमयमनपाजं मुक्तिपाजं विमाजं द्रहजमहममेजं धेजमाम्नाजगेजं सदजमसदजेजं श्रीसहाजं भजेजं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः। हरिः ओम्। श्रियः पत्ते नित्या गणितगुणमाणिक्य विशदप्रभाजालोल्लासोपहत सकलावत्यतमसे जगज्जन्मस्थेमप्रलयरचनाशीलवपुषे नमो शेषाम्नाय स्मृतिहृदयदीप्ताय हरये येन प्रादुरभाविभूमिवलजे व्यस्तारिगोसन्ततिः प्रापोतिश्रुतिपङ्कजं करुणया प्राकाशितत्वं परम् ध्वान्तं ध्वंसमनादिसाधुनिकरश्चाकारि सन्मार्गगः तेनं व्यासदिवाकरेण सततं मात्याजिमेवानसं व्याप्तिर्यस्य निजे निजेन महसा पक्षे सपक्षे स्थितिः व्यावृत्तिश्च विपक्षतोऽथ विशदे सक्तिर्न वैबाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात् तेढमूकोऽपि वाग्मी जडमतिरपि जन्तुर्जायते प्राज्ञमौनिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिरः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसि भुवि अनुव्याख्याननलिने चञ्चरीकतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयम् परं श्रीमत्पूर्णप्रमतिगुरुकारुण्यसरणिं प्रपन्नामान्याः स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीराः तं भजे वल्लभं श्रियः। ಇದುವರೆಗೆ 159ನೆಯ ಸುಧಾಮೂಲ ಮುಗಿಯಿತು. ಅದರಲ್ಲಿ ಗುರುಬರ್ಥ ದೀಪಿಕಾದಲ್ಲಿ ಒಂದು ವಿಷಯವನ್ನು ಹೇಳಿದ್ದಾರೆ, ಅದಕ್ಕೆ ಹೋಗೋಣ. ತತ್ರ ಕಿಂ ಅಚೈತನ್ಯಂ ಕರಿಷ್ಯತಿ ಇತಿ ಉಪಲಕ್ಷಣಂ ಅಂತ ಹೇಳ್ತಾರೆ. ಅಂದ್ರೆ ಪೂರ್ವ ಪಕ್ಷ ಸಮರ್ಥನೆಯನ್ನು ಮಾಡ್ತಾರೆ. ಜೈನ ಮತದವರು ಏನ್ ಆಕ್ಷೇಪ ಮಾಡಬಹುದು, ಆಕ್ಷೇಪವನ್ನ ಹೀಗೂ ತಗೊಳ್ಬೇಕು ಅಂತ ವಾದಿರಾಜರು ಬಿಡಿಸ್ತಾರೆ. ಏನು? ಜ್ಞಾತ ಆತ್ಮ ಇತಿ ದ್ವಿತೀಯಾನುಮಾನೇಪಿ ವಿಶೇಷಣೀಭೂತ ಜ್ಞಾನೇನ ಸ್ವವಿರೋಧಿ ದುಃಖ ನಿವೃತ್ತೆ ಸಂಭವಾತ್ ಕಿಂ ಅಸ್ವಾತಂತ್ರ್ಯಂ ಕರಿಷ್ಯತಿ ಇತ್ಯಪಿ ದ್ರಷ್ಟವ್ಯ. ಅಂದ್ರೆ ಈಗ ಯಾವಾಗ ನಮ್ಮ ಸ್ವರೂಪವನ್ನು ನಾವು ತಿಳ್ಕೊಳ್ತೀವಿ, ಆಗ ನಮ್ಮ ಅಜ್ಞಾನ ಹೋಯ್ತು ಅಂತ ಅರ್ಥ. ನಾವು ಅಸ್ವತಂತ್ರರೋ ಸ್ವತಂತ್ರರೋ ಅದ್ ಬೇರೆ ವಿಷಯ. ಈಗ ನೀವ್ ಅನ್ಬೋದು, ಯಾರಿಗೆ ಸ್ವಾತಂತ್ರ್ಯ ಇಲ್ವೋ ಅವನೇನು ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ, ಇನ್ನೊಬ್ರು ಮಾತನ್ನ ಕೇಳಲೇಬೇಕು. ಶಿಷ್ಯರು ಗುರುಗಳ ಮಾತನ್ನ ಕೇಳಲೇಬೇಕು. ಗುರುಕುಲದಲ್ಲೆಲ್ಲ ನಾವು ನೋಡ್ತೀವಿ, ಗುರುಗಳ ಮಾತು ಕೇಳಿದ್ರೆ ಶಿಷ್ಯ ಹೇಗೆ ಅವನಿರ್ಲಿಕ್ಕೆ ಸಾಧ್ಯ? ಗುರುಕುಲದಲ್ಲಿ ಅನಿವಾರ್ಯವಾಗಿ ಕೇಳಲೇಬೇಕು. ಅದೇ ತರ ನಡ್ಕೊಳ್ಬೇಕು. ಸ್ವಾತಂತ್ರ್ಯ ಇರದೇ ಇದ್ರೆ ದುಃಖಕ್ಕೆ ಅವಕಾಶ ಇದೆಯಲ್ವಾ ಅಂತ ಹಾಗೇನಿಲ್ಲ. ಅಸ್ವತಂತ್ರರಾಗಿದ್ದು ಸುಖ ಅನುಭವಿಸ್ಬೋದು, ಅದರಲ್ಲಿದೆ. ಈಗ ಜೀವರ ಅಸ್ವತಂತ್ರರೇ ಆದ್ರೂ ಸರಿಯಾದ ಜ್ಞಾನ ತಮ್ಮ ಬಗ್ಗೆ ಆಯ್ತು, ಬಂದ ಕೂಡಲೇ ತಮ್ಮಲ್ಲಿರುವಂತಹ ಅಜ್ಞಾನ ಹೋಯ್ತು ಅಷ್ಟೇ. ಅದರಿಂದ ಯಾವ ರೀತಿ ತಗೊಂಡ್ರು ಜಡವಾದ ಪದಾರ್ಥ ಅದ್ ಹೇಗ್ ತಾನೇ ನಿಮಗೆ ಮೋಕ್ಷ ಕೊಡುತ್ತೆ ಅಂತ ಪ್ರಶ್ನಿಸ್ಬೇಡಿ ಅಂತ ಹೇಳಿ ಹಿಂದಕ್ಕೆ ಬಂದಿತ್ತು. ಇದಾದ್ಮೇಲೆ ಈ ಕೊನೆ ಭಾಗದಲ್ಲಿ ನಿಂತಿತ್ತು ಈ ವಿಷಯ. ಏನು? ಈಗ ಅವ್ರ ಪ್ರಕಾರನೇ ತಗೊಳ್ಳೋಣ. ಆತ್ಮನ ಸರಿಯಾದ ಜ್ಞಾನ ಬಂದಾಗ ಮೋಕ್ಷಕ್ಕೆ ಹೋಗ್ತಾನೆ. ಆತ್ಮನ ಜ್ಞಾನ ಅಂದ್ರೆ ಏನು?
ಅಹಂ ಅಹಂ ನಾನು ನಾನು ಅಂತ ಬರೋದೇ ಆತ್ಮನ ಜ್ಞಾನ. ನಮ್ ಬಗ್ಗೆ ನಮಗ್ ಸರಿಯಾಗಿ ಜ್ಞಾನ ಇದೆ ಅಂದ್ರೆ ಅರ್ಥ ಈ ದೇಹ ನಾನಲ್ಲ, ನನಗಿಂತ ಈ ದೇಹ ಬೇರೆ, ನಾನು ನಾನು ಅಂತ ಈ ತರ ಜ್ಞಾನ ಬರೋದು. ಈ ಜ್ಞಾನ ಒಬ್ಬನಿಗೆ ಒಂದು ಜನ್ಮದಲ್ಲಿ ಎಷ್ಟು ಸರಿ ಬರ್ಲಿಕ್ಕೆ ಅವಕಾಶ ಇದೆ? ಬೇಕಾದಷ್ಟು ಸರಿ, ಲೆಕ್ಕ ಇಲ್ಲ. ಆದ್ರೆ ಈ ಜ್ಞಾನ ಒಂದೇ ಇರಲ್ಲ, ಒಂದು ಸ್ವಲ್ಪ ಹೊತ್ತಿರತ್ತೆ, ಇನ್ನೊಂದ್ ಸ್ವಲ್ಪ ಹೊತ್ತು ಬೇರೆ ಜ್ಞಾನ ಬರುತ್ತೆ, ಅದೇ ಒಂದೇ ತರ ಜ್ಞಾನ ಬರುತ್ತೆ. ಅಂತೂ ಒಂದೇ ತರಹದ ಅನೇಕ ಜ್ಞಾನಗಳು ಬರುತ್ತೆ. ನಾನು 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 ಬೇಕಾದ ಸರಿ ಬರ್ಬೋದು ಈ ತರ ಜ್ಞಾನ. ಸರಿ, ಎಲ್ಲ ಜ್ಞಾನ ಬಂದ್ರೆ ಏನಾಯ್ತು ಈಗ? ಮೋಕ್ಷ ಸಿಕ್ತಾ? ಇಲ್ಲ. ನಮ್ಗೆ ಈಗ್ಲೂ ನಾವು ಅಂತ ಜ್ಞಾನ ಚೆನ್ನಾಗೇ ಇದೆ ನಮ್ಗೆ. ನಾವೊಂದು ದೇಹ ಅಲ್ಲ, ದೇಹಕ್ಕಿಂತ ನಾನು ಬೇರೆ ಜ್ಞಾನ ಇದ್ದೇ ಇದೆ. ಇಷ್ಟಿದ್ದು ನಾವೇನ್ ಮೋಕ್ಷಕ್ಕೆ ಹೋಗ್ತಾ ಇಲ್ವಲ್ಲ. ಅಂದ್ರೆ ಅದ್ ಹಾಗಲ್ಲ. ಯಾವ ಜ್ಞಾನ ಬಂದಾಗ ನೀವು ತಕ್ಷಣನೇ ಮೋಕ್ಷಕ್ಕೆ ಹೋಗ್ತೀರೋ ಅಂಥ ಆತ್ಮಜ್ಞಾನವನ್ನ ಪಡೆಯೋದೇ ಜೀವನದ ಮುಖ್ಯ ಉದ್ದೇಶ. ಇದೆಲ್ಲ ಸಾಮಾನ್ಯವಾದ ಆತ್ಮಜ್ಞಾನ, ಅದು ಬಹಳ ವಿಶೇಷ. ಈಗ ಮೋಕ್ಷವನ್ನ ತಂದು ಕೊಡುತ್ತಲ್ಲ, ಅಂದ್ರೆ ಅದಕ್ಕೆ ಹೇಳ್ತಾರೆ ತಥಾಚ ಯದನಂತರಂ ಮೋಕ್ಷ ಅಭಿಲಷ್ಯತೆ. ಸುಧಾವಾಕ್ಯವನ್ನು ಓದ್ತಾ ಇದ್ದೀನಿ, ಪ್ಯಾರಾದ ಕೊನೆ ಬರುತ್ತೆ, 159ನೇದು. ತಥಾಚ ಯದನಂತರಂ ಮೋಕ್ಷೋ ಅಭಿಲಷ್ಯತೆ ತತ್ ಜಿನಸ್ಯ ಚರಮಜ್ಞಾನಂ ನ ಮೋಕ್ಷ ಸಾಧನಂ ಆತ್ಮಜ್ಞಾನತ್ವಾತ್ ಪ್ರಥಮಾದಿ ಜ್ಞಾನವತ್ ಅನ್ಯಥಾ ಪ್ರಥಮಮೇವ ಮೋಕ್ಷಂ ಸಾಧಯೇತ್ ಅವಿಶೇಷಾದಿತಿ ಅಂತ ಕೊನೆಗೂ ಒಂದು ಅನುಮಾನ ಪ್ರಯೋಗ ಮಾಡಿದ್ರು ಜಯತೀರ್ಥರು. ಖಂಡನೆ ಮಾಡ್ತಾರೆ. ಈಗ ಜಿನನಿಗೆ ಮೋಕ್ಷ ಇನ್ನೂ ದೊರಕಿಲ್ಲ, ವಸ್ತುತಃ ಅವನು ಸಂಸಾರದಲ್ಲಿ ಇದ್ದಾನೆ. ಇಲ್ಲಾಂದ್ರೆ ನಿಮ್ಗೆ ಉಪದೇಶ ಕೊಡೋರು ಯಾರು? ಜಿನನೇ ಇಲ್ದೇ ಇದ್ರೆ ಜೈನರೇ ಇರ್ತಾ ಇರ್ಲಿಲ್ಲ. ಹಾಗಾದ್ರೆ ಜಿನ ಉಪದೇಶ ಕೊಟ್ಟಿತ್ತು. ಜಿನನಿಗೆ ತತ್ವಜ್ಞಾನ ಬಂದಿದೆಯಾ? ಇದೆ. ಆದ್ರೆ ಮೋಕ್ಷಕ್ಕೆ ಹೋಗಿದಾರ? ಇಲ್ಲ. ಇಲ್ಲಿ ಸಂಸಾರದಲ್ಲಿ ಇದೆ. ಯಾಕೆ ಹಾಗಾದ್ರೆ ಆತ್ಮತತ್ವಜ್ಞಾನ ಜಿನ ಮೋಕ್ಷಕ್ಕೆ ಹೋಗ್ಲಿಲ್ಲ? ಅದು ಚರಮ ಜ್ಞಾನ ಅಂತ ಒಂದಿದೆ. ಈಗ ಇದು ಮೊದಲನೇ ಜ್ಞಾನ, ಇದು ನಾನು ಅನ್ನೋದು. ಸಂಸಾರದಲ್ಲಿ ಇದ್ದಾಗ 2, 3, 50, 100 ಜ್ಞಾನ ಬರ್ಬೋದು, ನಾನು ನಾನು ಅಂತ ಆತ್ಮತತ್ವಜ್ಞಾನ ಇರ್ಬೋದು. ಆದ್ರೆ ಚರಮ ಜ್ಞಾನ ಬರ್ಬೇಕು, ಕೊನೆಗೊಂದು ಜ್ಞಾನ ಬರ್ಬೇಕು. ಈಗ ಒಬ್ಬ ಹೋಮ ಮಾಡ್ತಾ ಇರ್ತಾನೆ, ಯಾಗ ಮಾಡ್ತಾ ಇರ್ತಾನೆ, ಮೊದಲು ಆಹುತಿ ಹಾಕ್ತಾ ಇರ್ತಾನೆ, ಇಲ್ಲ ಅಂತಿಲ್ಲ. ಆದ್ರೆ ಪೂರ್ಣ ಫಲ ಯಾವಾಗ ಸಿಗತ್ತೆ? ಪೂರ್ಣ ಆಹುತಿ ಆದ್ಮೇಲೆ ಸಿಗತ್ತೆ ಪೂರ್ಣ ಫಲ. ಇದು ಎಲ್ರಿಗೂ ಗೊತ್ತಿರೋ ವಿಷಯ. ಅದೇ ತರನೇ ಮೊದಲು ಅವನಿಗೆ ಆತ್ಮತತ್ವಜ್ಞಾನನೇ ಇತ್ತು, ಇಲ್ಲ ಅಂತಿಲ್ಲ. ಕೊನೆಗೊಂದು ಜ್ಞಾನ ಬರುತ್ತಲ್ಲ, ಅದ್ ಬಂದ್ ಕೂಡಲೇ ಫಲ ಸಿಗುತ್ತೆ. ಯಾಕೆ ಹೇಳ್ಬಾರ್ದು ಈಗ ಅಂತ ನಮಗೆ ಪ್ರಶ್ನೆ ಮಾಡಿದ್ರು. ಅದಕ್ಕೆ ನಾವು ಉತ್ತರ ಹೇಳ್ತೀವಿ, ನೋಡು, ಮೊದಲನೇ ಜ್ಞಾನಕ್ಕೂ ಕೊನೆಗಿರೋ ಜ್ಞಾನಕ್ಕೆ ಒಂದು ವ್ಯತ್ಯಾಸ ತೋರಿಸು, ಒಪ್ಕೊಳ್ಳೋಣ. ಆದ್ರೆ ಮೊದಲು ಆತ್ಮಜ್ಞಾನನೇ, ಕೊನೆಗೂ ಆತ್ಮಜ್ಞಾನನೇ, ಯಾವ ವ್ಯತ್ಯಾಸನೂ ಇಲ್ಲ ಅಂದ್ಮೇಲೆ ಕೊನೆ ಜ್ಞಾನ ಆದ್ಮೇಲೆ ಸಿಗೋ ಮೋಕ್ಷ ಮೊದಲನೇ ಜ್ಞಾನ ಬಂದಾಗಲೇ ಸಿಗ್ಲಿ, ಯಾಕಾಗಲ್ಲ? ಅದಕ್ಕೆ ಉತ್ತರ ಕೊಡು ಅಂತ ಹೇಳಿ ಅವನನ್ನ ಸಿಕ್ಕಾಕಿಸ್ತೀವಿ. ಹಾಗಾಗಿ ಜಿನಸ್ಯ ಚರಮಜ್ಞಾನಂ, ಜಿನನ ಚರಮಜ್ಞಾನ, ಕೊನೆಗೆ ಬರುವಂತ ಆತ್ಮಜ್ಞಾನ ಏನಿದೆ ಅದು ನ ಮೋಕ್ಷ ಸಾಧನಂ, ಅದನ್ನ ಮೋಕ್ಷ ಸಿಗಲ್ಲ. ಯಾಕೆ? ಆತ್ಮಜ್ಞಾನತ್ವ, ಅದು ಆತ್ಮಜ್ಞಾನ ಆದ್ರಿಂದಲೇ ಮೋಕ್ಷ ಸಿಗಲ್ಲ. ಯಾಕೆ? ಪ್ರಥಮ ಆದಿ ಜ್ಞಾನವದ, ಮೊದಲು ಬಂದ ಆತ್ಮಜ್ಞಾನದಿಂದ ಮೋಕ್ಷಕ್ಕೆ ಹೋದ್ನ ಜಿನ? ಸಂಸಾರದಲ್ಲೇ ಇದ್ದಾನೆ. ಮಧ್ಯಕ್ಕೆ ಬಂದ ಆತ್ಮಜ್ಞಾನ ಮೋಕ್ಷಕ್ಕೆ ಹೋದ್ನ? ಇಲ್ಲ. ಕೊನೆಗೆ ಬಂದಿದ್ದೇನು ಆತ್ಮಜ್ಞಾನ ಬಿಟ್ಟು ಬೇರೆನಾ? ಅಲ್ಲ, ಅದೇ ಜ್ಞಾನ. ಮತ್ತೆ ಹೇಗೆ ಮೋಕ್ಷಕ್ಕೆ ಹೋದ? ಹಾಗಾಗಿ ಏನಾದ್ರೂ ಚರಮಜ್ಞಾನ ಆತ್ಮಜ್ಞಾನ ಆಗಿದೆ ಅದರಿಂದ ಮೋಕ್ಷಕ್ಕೆ ಹೋಗ್ತಾನೆ ಅಂದ್ರೆ ಪ್ರಥಮಮೇವ ಮೋಕ್ಷಂ ಸಾಧಯೇ, ಮೊದಲನೇ ಜ್ಞಾನದಿಂದಲೇ ಮೋಕ್ಷಕ್ಕೆ ಹೋಗ್ಬೋದಿತ್ತಾನೆ, ಅದು ಯಾಕೆ ಆಗ್ತಾ ಇಲ್ಲ ಅಂತ ಹೇಳಿ ಈ ಜೈನ ಮತದ ಒಂದು ವಿಮರ್ಶೆಯನ್ನ ಮಾಡಿ ಖಂಡನೆಯನ್ನ ಮಾಡಿದ್ದಾರೆ. ಇನ್ನು ಮುಂದಕ್ಕೆ ಹೋಗೋಣ. ಮುಂದಿನ ಭಾಗದಲ್ಲಿ ಬರೋದಿಷ್ಟು 160ನೆಯ ಸುಧಾಮೂಲ. ಈಶ ಕೃತ್ಯನುಸಾರೇಣ ಸ್ಯಾತ್ ಕಾಲಾತ್ ಈಶವಾದಿನಃ ಅಂತ. ನನು ಭವದ್ಭಿಃ ಈಶ್ವರ ಜ್ಞಾನಂ ಮೋಕ್ಷ ಸಾಧನಂ ಅಭ್ಯುಪೇಯತೆ ತತ್ರಾಪಿ ಸಮಾನಮಿದಂ ದೂಷಣಂ ಇತ್ಯತಃ ಈಶೇತಿ ಅಂತ. ಅಂದ್ರೆ ಎಷ್ಟು ಚೆನ್ನಾಗಿ ಪ್ರಶ್ನೆ ಮಾಡ್ತಾರೆ ಅಂದ್ರೆ, ನಮ್ಗೆ ಜೈನ ಮತದವರು ಚುರುಕಾಗಿ ಪ್ರಶ್ನೆ ಮಾಡ್ತಾರೆ, ಆದ್ರೆ ಅವ್ರು ಪೆದ್ರು ಅಂತ ಆಗ್ತಾರೆ ಕೊನೆಗೆ. ಯಾಕೆ? ಈಗ ನಮಗ ಆಕ್ಷೇಪ ಮಾಡಿದಾರಲ್ಲ ದ್ವೈತಿಗಳು, ನಿಮಗ ಆಕ್ಷೇಪ ಮಾಡ್ತೀವಿ ನಾವು ಕೇಳಿ ಅಂತ ಜೈನ ಮತದವ್ರು ನಮ್ಗೆ ಆಕ್ಷೇಪ ಮಾಡ್ತಾರೆ. ಏನು? ಈಗ ನಾವೇನಂದ್ವಿ, ದ್ವೈತಿಗಳು ಈ ಆತ್ಮಜ್ಞಾನ ಯಾರಿಗಿದೆ, ಜೀವಜ್ಞಾನ ಯಾರಿಗಿದೆ ಅವನ್ ಮೋಕ್ಷಕ್ಕೆ ಹೋಗ್ತಾನೆ ಅಂತ ಹೇಳಿ ಅಂದ್ರೆ ಆಕ್ಷೇಪವನ್ನ ಮಾಡಿದ್ವಿ. ಅದ್ ಹೇಗ್ ಸಾಧ್ಯ? ಆತ್ಮಜ್ಞಾನ ಎಲ್ರಿಗೂ ಇದೆ, ಎಲ್ರೂ ಮೋಕ್ಷಕ್ಕೆ ಹೋಗಿದಾರ? ಇಲ್ಲ. ಸರಿ, ಜಿನನಾದ್ರೂ ಮೋಕ್ಷಕ್ಕೆ ಹೋಗಿದಾನ? ಇಲ್ಲ.
ಇಲ್ಲ ಅದು ಕೊನೆ ಒಂದು ಜ್ಞಾನ ಬರುತ್ತೆ, ಅದಾದ್ಮೇಲೆ ಮೋಕ್ಷ. ಮತ್ ಮೊದಲನೇದಕ್ಕೂ ಕೊನೆದಕ್ಕೆ ಏನ್ ವ್ಯತ್ಯಾಸ ಜ್ಞಾನಗಳಲ್ಲಿ? ಏನ್ ವ್ಯತ್ಯಾಸ ಇಲ್ಲ. ಹಾಗಾದ್ರೆ ಯಾರಿಗೆ ತನ್ನ ಸ್ವರೂಪದ ಜ್ಞಾನ ಚೆನ್ನಾಗಿದೆಯೋ ಅಂತವನು ಮೋಕ್ಷಕ್ಕೆ ಹೋಗ್ತಾನೆ. ಆ ಸ್ವರೂಪ ಜ್ಞಾನ ಅನ್ನೋದು ಕೂಡ ಪರಿಚಯಕ್ಕೆ ನಾನು ಅಂತ ನಿಮ್ಗೆ ಹೇಳಿದೆ. ವಸ್ತುತಃ ಆ ಜಿನ ತತ್ವಗಳನ್ನ ಚೆನ್ನಾಗಿ ತಿಳಿದು ಯಾವುದು ನನ್ನ ದೇಹಕ್ಕೆ ಲೇಪ ಆಗೋದಷ್ಟೇ ಹೊರತು ಆತ್ಮಕ್ಕಾಗಲ್ಲ. ದುಃಖ ಆಗೋದಿದ್ರೆ ಅದು ದೇಹಕ್ಕೆ ಹೊರತು ಆತ್ಮಕ್ಕೆ ದುಃಖ ಇಲ್ಲ. ಸುಖ ಆದ್ರೆ ಅದು ದೇಹಕ್ಕೆ ಹೊರತು ಆತ್ಮಕ್ಕಲ್ಲ. ಈ ತರ ತಿಳ್ಕೊಂಡು ಕೊನೆಗೆ ಬರುವಂತ ಒಂದು ಆತ್ಮಜ್ಞಾನ. ಇದು ಕೊನೆಗೆ ಪರಿಪಕ್ವ ಅಂತಾರೆ. ಇದು ಯಾವಾಗ್ಲೂ ಇರುತ್ತೆ ಆತ್ಮಜ್ಞಾನ. ಮೊದಲಿಂದ ತಪಸ್ಸನ್ನು ಮಾಡಿ ಅದನ್ನ ಪಡೆದುಕೊಂಡ್ಬಿಟ್ಟಿರ್ತಾರೆ. ಹಾಗಾಗಿ ಆ ಪ್ರಶ್ನೆ ಉದ್ಭವಿಸಿದೆ. ಅದಕ್ಕೊಂದು ಉತ್ತರ ಕೊಡ್ಲಿಕ್ಕೆ ಆಗ್ಲಿಲ್ಲ. ನಾವು ಪ್ರಶ್ನೆ ಮಾಡ್ತೀವಿ, ಅಂದ್ರೆ ಜೈನ ಮತದವ್ರು ಹೇಳ್ತಾ ಇರೋದು, ಭವದ್ಭಿ ಈಶ್ವರ ಜ್ಞಾನಂ ಮೋಕ್ಷ ಸಾಧನಂ ಅಭ್ಯುದಯತೆ. ನಿಮ್ಮ ಸಿದ್ಧಾಂತದಲ್ಲಿ ಮೋಕ್ಷ ಯಾವ್ದ್ರಿಂದ ಆಗುತ್ತೆ? ಯಾವಾಗ ಆಗತ್ತೆ ಮೋಕ್ಷ? ಈಶ್ವರ ಜ್ಞಾನ ಬಂದಾಗ ಮೋಕ್ಷ. ಹೌದು, ದೇವರ ಅಪರೋಕ್ಷ ಜ್ಞಾನ ಆದಾಗ್ಲೇ ನಾವು ಮೋಕ್ಷವನ್ನ ಒಪ್ಪಿಯೋದು. ಅಂದ್ರೆ ಪ್ರಸಾದ ಆದ್ಮೇಲೆ ಅಂತ ಅರ್ಥ. ಅಂತ ಜ್ಞಾನದಿಂದ ಜ್ಞಾನೇನೈವ ಪರಂಪರಂ ಅಂತ ಹೇಳಿ ಜ್ಞಾನದಿಂದ ಮೋಕ್ಷವನ್ನ ಒಪ್ಪಿದೀವಿ. ಇದು ಅವನು ತಿಳ್ಕೊಂಡಿರೋದು. ಹಾಗೆ ಅವನು ಪ್ರಶ್ನೆ ಮಾಡ್ತಾ ಇದ್ದಾನೆ, ಜ್ಞಾನ ಬಂದಾಗ ನಿಮ್ಮ ಸಿದ್ಧಾಂತದಲ್ಲಿ ಮೋಕ್ಷವನ್ನ ನೀವು ಒಪ್ಪಿದ್ದೀರಿ. ಅಲ್ಲೂ ಇದೇ ದೋಷ ಬರುತ್ತಲ್ಲ, ನಮಗೆ ಹೇಳಿದ ದೋಷ ನಿಮಗೂ ಬರುತ್ತೆ. ಅಲ್ಲ, ಬರುತ್ತೆ ಅಂತಂದ್ರೆ ತೋರಿಸ್ಬೇಕಲ್ಲ. ಹೇಗ್ ಬರುತ್ತೆ ದೋಷ? ಆತ್ಮಜ್ಞಾನದಿಂದ ಮೋಕ್ಷ ಸಿಗಲ್ಲ ಅಂತ ನಾವು ಅವನಿಗೆ ಹೇಳಿದ್ರೆ, ಅವ್ನು ನಮಗ್ ಹೇಳ್ತಾ ಇರೋದು ಈಶ್ವರ ಜ್ಞಾನದಿಂದಲೂ ಮೋಕ್ಷ ಸಿಗಲ್ಲ. ಯಾಕೆ ನಮಗೇನ್ ಆಕ್ಷೇಪ ಮಾಡಿದ್ರೆ ನಿಮಗೂ ಇದೆ ಅಂತ. ಆದ್ರೆ ಇದನ್ನ ನಾವು ಹೇಗ್ ತಿಳಿಯೋದು? ನಮ್ಮ ಸಿದ್ಧಾಂತದ ಮೇಲೆ ಅವನ ಆಕ್ಷೇಪ ಹೇಗ್ ಮಾಡ್ಲಿಕ್ಕೆ ಸಾಧ್ಯ? ಅದನ್ನ ಇಲ್ಲಿ ಜೈತೀರ್ಥರು ಬಿಡಿಸಲಿಲ್ಲ. ತತ್ರಾಪಿ ಸಮಾನಮಿದಂ ದೂಷಣ, ಅಲ್ಲೂ ಇದೇ ಸಮಾನ ಅಂತ ಹೇಳ್ಬಿಟ್ಟಷ್ಟೇ, ಜೈನ ಮತದವರ ಪಕ್ಷವನ್ನು ಹಿಡ್ಕೊಂಡು. ಆದ್ರೆ ಇದನ್ನ ಬಿಡಿಸ್ಲಿಕ್ಕೆ ನಾವು ಈ ಟಿಪ್ಪಣಿಗಳನ್ನು ನೋಡ್ಬೇಕು. ಟಿಪ್ಪಣಿಗಳನ್ನು ನೋಡಿದಾಗ, ಓ, ಜೈನ ಮತದವರು ಆಕ್ಷೇಪ ಮಾಡೋದಿದ್ರೆ ಹೀಗ್ ಮಾಡಿದ್ರೆ ನಮ್ಗೆ ಅಂತ ಗೊತ್ತಾಗತ್ತೆ. ಅದು ಯಾವ ಟಿಪ್ಪಣಿಲಿದೆ? ಶ್ರೀನಿವಾಸ ತೀರ್ಥರ ಟಿಪ್ಪಣಿಲಿದೆ. ಎರಡನೇ ಟಿಪ್ಪಣಿ, ಈಶ್ವರ ಜ್ಞಾನಂ ನ ಮೋಕ್ಷ ಸಾಧನಂ ಅಚೇತನತ್ವ ಅಂತ ಮೊದಲನೇ ಖಂಡನೆ ನಮ್ಮ ಮೇಲೆ ಜೈನ ಮತದವರು ಹೇಳೋದು. ಈಶ್ವರ ಜ್ಞಾನ ಅದು ಮೋಕ್ಷವನ್ನ ತಂದು ಕೊಡಲ್ಲ. ಯಾಕೆ? ಅದು ಜಡ ಆದ್ರಿಂದ, ಅದು ಅಚೇತನ. ಅಲ್ಲ, ಆತ್ಮನ ಜ್ಞಾನ ಜಡ ಅಂದವರು ಈಶ್ವರ ಜ್ಞಾನ ಜಡ ಅಲ್ವಾ? ಅದು ಜಡ, ಅದು ಅಚೇತನ. ಹಾಗಾಗಿ ಅದ್ ಹೇಗೆ ನಿಮ್ಮ ಮೋಕ್ಷ ತಂದು ಕೊಡುತ್ತೆ? ನೀವೇ ಹೇಳಿದ್ರಲ್ಲ, ಜಡವಾದದ್ದು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾರಿಗೂ ಏನು ಉಪಕಾರ ಜಡ ಪದಾರ್ಥಗಳು ಮಾಡಲ್ಲ. ಕಲ್ ತಾನಾಗೆ ಬಂದು ನಮ್ಮ ತಲೆ ಹೊಡೆಯತ್ತ? ಕಲ್ ತಾನಾಗೆ ಬಂದು ಇಲ್ಲ ನಾನ್ ನಿನ್ಗೆ ಹೊಡೆಯಲ್ಲ, ಯಾಕಂದ್ರೆ ನಿನಗ್ ಪೆಟ್ಟಾಗತ್ತೆ, ನೋವಾಗತ್ತೆ ಅಂತ ಆ ಕಡೆ ಎಲ್ಲೋ ಬೀಳತ್ತ? ಹಾಗಿಲ್ಲ, ಜಡ ಪದಾರ್ಥಗಳಿಗೆ ಜ್ಞಾನ ಇರಲ್ಲ. ಆ ಜ್ಞಾನ ಇಲ್ದೇ ಇರೋ ಜಡ ಪದಾರ್ಥ ನಾವು ಮೋಕ್ಷ ತಂದು ಕೊಡುತ್ತ? ಇಲ್ಲ. ಹಾಗಾದ್ರೆ ಜ್ಞಾನ ಅನ್ನೋ ಪದಾರ್ಥನು ಜಡ, ಅದು ಅಚೇತನ. ಅದು ಈ ಕಡೆ ಮೋಕ್ಷಕ್ಕೂ ಕರ್ಕೊಂಡು ಹೋಗಲ್ಲ, ಅನಂತ ಬಸ್ಸಿಗೂ ಕರ್ಕೊಂಡು ಹೋಗಲ್ಲ, ಸ್ವರ್ಗಕ್ಕೂ ಇಲ್ಲ, ನರಕಕ್ಕೂ ಇಲ್ಲ. ಆತ್ಮಜ್ಞಾನ ಹೇಗೆ ಜಡನೋ, ಈಶ್ವರ ಜ್ಞಾನವು ಜಡ. ಯಾಕೆ ಅಂದ್ರೆ ಈಶ್ವರ ಜ್ಞಾನ ಅಂದ್ರೆ ಏನರ್ಥ ಇದೆ? ಭಗವಂತನ ಜ್ಞಾನ ನಮಗ್ ಬಂತು. ಭಗವಂತನ ಜ್ಞಾನ ನಮಗ್ ಬಂತು ಅಂದ್ರೆ ನಾವು ಭಗವಂತನನ್ನ ಸಾಕ್ಷಾತ್ಕಾರ ಮಾಡ್ಕೊಂಡ್ವಿ. ಆಗ ದೇವರ ಅಪರೋಕ್ಷ ಜ್ಞಾನ ನಮ್ಮಲ್ಲಿದೆ. ನಮ್ಮಲ್ಲಿರೋ ಜ್ಞಾನ ಜಡ ತಾನೆ. ಹಾಗಾದ್ರೆ ಯಾವಾಗ ಜಡ ಆಯ್ತು ಈಶ್ವರ ಜ್ಞಾನ, ಅದ್ ಹೇಗ್ ಮೋಕ್ಷ ತಂದುಕೊಡ್ಲಿಕ್ಕೆ ಸಾಧ್ಯ? ಪ್ರಶ್ನೆಗೆ ಉತ್ತರ ಕೊಡಿ ಅಂತ ಕೇಳ್ತಾರೆ. ತುಂಬಾ ಕಷ್ಟ ಈ ಪ್ರಶ್ನೆಗೆ ಉತ್ತರ. ಹೌದಲ್ವಾ? ಏನ್ ಕೊಡ್ಬೇಕು? ಒಂದು. ಎರಡನೇದು, ಈಶ್ವರ ಜ್ಞಾನ ನಿಮ್ಗೆ ಎಷ್ಟು ಬಂದಿದೆ? ನಾವು ಪ್ರಶ್ನೆ ಕೇಳಿ, ನಮ್ಗೆ ಆತ್ಮಜ್ಞಾನ ಎಷ್ಟು ಬಂದಿದೆ ಜೀವನದಲ್ಲಿ ಅಂತ ಕೇಳೋರು ನೀವು. ನಿಮ್ ಜೀವನದಲ್ಲಿ ಈಶ್ವರ ಜ್ಞಾನ ಎಷ್ಟು ಸರಿ ಬಂದಿದೆ? ಬೇಕಾದಷ್ಟು ಸರಿ ಬಂದಿದೆ ಈಶ್ವರ ಜ್ಞಾನ. ದೇವರ ಜ್ಞಾನ ಇಲ್ವಾ ನಮ್ಗೆ? ಯಾವಾಗ್ಲೂ ಇದೆ. ಆದ್ರೆ ಆ ಜ್ಞಾನ ಕ್ಷಣಿಕ. ಈಶ್ವರ ಜ್ಞಾನ ಯಾವಾಗ್ಲೂ ಇರತ್ತ ನಿಮ್ಗೆ? ಇರಲ್ಲ. ದೇವ್ರ ಬಗ್ಗೆ ಯಾವಾಗಲೂ ಜ್ಞಾನ ಇರಲ್ಲ. ಇಲ್ಲ, ಕೊನೆಗೊಂದು ಜ್ಞಾನ ಇದೆ, ಈಶ್ವರ ಜ್ಞಾನ. ಅದು ಬಂದ್ಮೇಲೆ ನಮಗ್ ಮೋಕ್ಷ ಸಿಗತ್ತೆ. ಹಾಗಾದ್ರೆ ನಾವು ಪ್ರಶ್ನೆ ಕೇಳೋದಿಷ್ಟೇ, ಶುಕಾದೀನಾಂ ಜ್ಞಾನಂ, ಶುಕಾಚಾರ್ಯರಿದ್ದಾರೆ. ಶುಕಾಚಾರ್ಯ ಮುಂತಾದ ಜ್ಞಾನಿಗಳಿಗೆ ಆ ಕೊನೆಗೊಂದು ದೇವರ ಅಪರೋಕ್ಷ ಜ್ಞಾನ, ದೇವರ ಜ್ಞಾನ ನೀವ್ ಹೇಳ್ತಾ ಇದ್ದೀರಲ್ಲ, ಆ ಜ್ಞಾನ ಬಂದಾಗ ಮೋಕ್ಷ ಸಿಗತ್ತೆ ಅಂತ ಹೇಳ್ತೀರಿ. ಯಾಕೆ ಅವರು ಮೊದಲು ಇರ್ಲಿಲ್ವಾ? ಅದಕ್ಕೆ ಉತ್ತರ ಕೊಡಿ. ಅಂದ್ರೆ ಒಳ್ಳೆ ಪ್ರಶ್ನೆ ಕೇಳಿದಾನೆ. ಈ ಪ್ರಶ್ನೆ ಬಹಳ ಮುಖ್ಯ. ಏನ್ ಪ್ರಶ್ನೆ ಅಂದ್ರೆ, ಈಗ ಅಪರೋಕ್ಷ ಜ್ಞಾನಿಗಳಾದವರು ನಮ್ಮ ಸಿದ್ಧಾಂತದಲ್ಲಿ ಇಲ್ವಾ? ಬೇಕಾದಷ್ಟು ಜನ ಇದ್ದಾರೆ. ದೇವರನ್ನ ಸಾಕ್ಷಾತ್ತಾಗಿ ನೋಡಿದವರು ಸಂಸಾರದಲ್ಲಿ ಇದ್ದಾರೆ ನಮ್ಮ ಸಿದ್ಧಾಂತದಲ್ಲಿ. ರಾಯರಿದ್ದಾರೆ, ವ್ಯಾಸರಾಜರಿದ್ದಾರೆ, ಅನೇಕರಿದ್ದಾರೆ ಅಪರೋಕ್ಷ ಜ್ಞಾನಿಗಳು. ಇವರೆಲ್ಲ ದೇವರನ್ನ ನೋಡ್ದವ್ರೆ. ಸ್ವಯಂ ಪ್ರತಿನಿತ್ಯ ಅರ್ಚನೆ ಮಾಡ್ಬೇಕಾದ್ರೆ ಅನೇಕ ಬಾರಿ ದೇವರ ದರ್ಶನವನ್ನ ಪಡ್ಕೊಂಡವ್ರು.
ಹಾಗಾದ್ರೆ ಈಶ್ವರ ಜ್ಞಾನ ಅವರಿಗಿದೆಯಲ್ಲ ಜ್ಞಾನಿಗಳಿಗೆ ಇದ್ದೇ ಇದೆ. ಇಲ್ಲಿ ಶುಕಾದೀನಂ ಅಂತ ಹೇಳಿದ್ದಾರೆ, ಶುಕಾಚಾರ್ಯರು ಅಂತ, ಆದಿ ಮೊದಲಾದವರು ಅಂತ ಎಲ್ಲರನ್ನು ತಗೊಳ್ಳೋದು. ಅಂತೂ ಯಾರ್ಯಾರು ಭಗವದ್ ಅಪರೋಕ್ಷ ಜ್ಞಾನವನ್ನು ಸಂಪಾದನೆ ಮಾಡಿದಾರೋ ಅವರೆಲ್ಲ ಮೋಕ್ಷಕ್ಕೆ ಹೋಗಿದಾರ ಇಲ್ವಾ ಅಷ್ಟು ಹೇಳಿ? ಖಂಡಿತ ಇಲ್ಲ. ಹಾಗಾದ್ರೆ ಈಶ್ವರ ಜ್ಞಾನದಿಂದ ಮೋಕ್ಷ ಅಂತ ನಿಮ್ಮ ಸಿದ್ಧಾಂತ ತಾನೆ? ನಮ್ಮ ಜಿನ ಹೋಗ್ಲಿಲ್ಲ ಅಂತ ಹೇಳೋ ನೀವು, ನಿಮ್ಮ ಆಚಾರ್ಯಗಳು ಯಾರು ಹೋಗಿದ್ದಾರೆ ಅಂತ ಅವನು ಪ್ರಶ್ನೆ ಮಾಡ್ತಾನೆ. ಅದರಿಂದ ಶುಕಾಚಾರ್ಯರೇ ಮೊದಲಾದವರಿಗೆ ಭಗವಂತನ ಅಪರೋಕ್ಷ ಜ್ಞಾನ ಇದ್ರು ಯಾಕೆ ಇನ್ನೂ ಮೋಕ್ಷಕ್ಕೆ ಹೋಗ್ಲಿಲ್ಲ? ಹಾಗಾದ್ರೆ ಈಶ್ವರ ಜ್ಞಾನ ಮೋಕ್ಷಕ್ಕೆ ಕಾರಣ ಅಲ್ಲ. ಒಂದ್ ವೇಳೆ ಏನಾದ್ರು ಆ ಈಶ್ವರ ಜ್ಞಾನ ಮೋಕ್ಷ ಕಾರಣ ಅಂತ ಹೇಳೋದಿದ್ರೆ ಕೊನೆಗೊಂದ್ ಬರತ್ತಲ್ಲ ಅವ್ರಿಗೆ, ಅಂದ್ರೆ ಮೋಕ್ಷ ಹೋಗೋ ಟೈಮ್ ನಲ್ಲಿ ಯಾವ ಭಗವಂತನ ಅಪರೋಕ್ಷ ಜ್ಞಾನ ಇದೆ ಅದರಿಂದ ಅವ್ರು ಮೋಕ್ಷಕ್ಕೆ ಹೋದ್ರು. ಯಾಕಂದ್ರೆ ಮೊದಲು ಇರ್ತಾ ಇಲ್ವಾ ಅಷ್ಟೇ ಹೇಳಿ? ಮೊದಲಿತ್ತು. ಇತ್ತು ಅಂದ್ರೆ ಮೊದಲು ಇದ್ರು ಹೋಗದೆ ಇರೋರು ಅದೇ ಕೊನೆಗೆ ಆ ಜ್ಞಾನ ಬಂದ್ ಕೂಡಲೇ ಹೊರಟ್ರು. ಅಂದ್ರೆ ಜೈನ ಮತದವ್ರು ನಾವೇನ್ ಆಕ್ಷೇಪ ಮಾಡಿದ್ವಿ ಅವ್ರಿಗೆ ಅದೇ ತಿರುಗುಬಾಣ ಬಂತು, ಮತ್ತ ಅದೇ ಪ್ರಶ್ನೆ ನಮ್ಮನ್ ಕೇಳಿದ್ದಾರೆ. ಇದೇ ಉತ್ತರ ಕೊಡೋ ಜವಾಬ್ದಾರಿ ನಮ್ದು. ಹಾಗಾಗಿ ಇಷ್ಟೆಲ್ಲ ದೋಷವನ್ನ ನಮ್ಮ ಸಿದ್ಧಾಂತದಲ್ಲಿ ಆರೋಪಿಸಿದ ನೀವು ನಿಮ್ಮ ಸಿದ್ಧಾಂತ ನೋಡ್ಕೊಳ್ಳಿಲ್ವಾ? ಬೇರೆಯವ್ರ ದೋಷ ಹೇಳ್ಬೇಕಾದ್ರೆ ಗೊತ್ತಾಗ್ಲಿಲ್ಲ. ಈಗ ನಾವು ಸ್ಪಷ್ಟಪಡಿಸ್ತಾ ಇದೀವಿ, ನಿಮ್ಮಲ್ಲಿ ದೋಷ ಇದೆಯಲ್ಲ ನೋಡ್ಕೊಳ್ಳಿ ಅಂತ ಹೇಳಿ ಜೈನ ಮತದವ್ರು ನಮ್ಮ ಮೇಲೆ ಆಕ್ಷೇಪ ಮಾಡ್ತಾರೆ. ಮಾಡಿದಾಗ ಉತ್ತರ ಕೊಡ್ಲಿಕ್ಕೆ ಆಚಾರ್ಯರ ಮಾತು ಬಂತು. ಈಶ ಕೃಪ್ತಿ ಅನುಸಾರೇಣ ಸ್ಯಾತ್ ಕಾಲಾದ್ ಈಶವಾದಿನಃ. ನೋಡಿ, ನಿಮ್ಮ ಸಿದ್ಧಾಂತಕ್ಕೂ ನಮ್ಮ ಸಿದ್ಧಾಂತಕ್ಕೂ ಒಂದು ವ್ಯತ್ಯಾಸ ಇದೆ. ನಿಮ್ಮ ಸಿದ್ಧಾಂತದಲ್ಲಿ ದೇವರನ್ನು ಒಪ್ಪಿಲ್ಲ ನೀವು, ಈಶವಾದಿನಃ. ನಾನು ಈಶವಾದಿ, ನೀವು ಅನೀಶವಾದಿ. ನಿಮ್ಮಲ್ಲಿ ದೇವರು ಅಂತಿಲ್ಲ, ನಮ್ಮಲ್ಲಿ ದೇವರು ಅಂತಿದ್ದಾನೆ. ನಿಮ್ಮಲ್ಲಿ ಆತ್ಮಜ್ಞಾನ ಜಡ, ಆ ಜಡದಿಂದ ನೀವು ಕತ್ತಲೆ ಹೇಗೆ ಬೆಳಕ್ ಬಂದಾಗ ಹೋಗುತ್ತೋ ಹಾಗೆ ಹೋಗುತ್ತೆ ಅಜ್ಞಾನ, ಮೋಕ್ಷ ಸಿಗತ್ತೆ ನೀವ್ ಹೇಳ್ತೀರಿ. ನಮ್ಮ ಮತಲ್ಲಿ ಹಾಗಲ್ಲ. ಮಮ ಮತೆ ತದ್ ಇಚ್ಛಾ ವಿಶೇಷಾನುಸಾರೇಣ ಕಾಲಾತ್ ಕಂಚನ ಕಾಲಂ ಅತಿವಾಕ್ಯ ಮುಕ್ತಿ ಸ್ಯಾತ್. ಈ ಪ್ಯಾರ ಎಲ್ಲ ಬಹಳ ಮುಖ್ಯ, ನಮ್ಮ ಸಿದ್ಧಾಂತದ ಪ್ರಮುಖ ಪ್ರಮೇಯ. ಈ 3ನೇ ಅಧ್ಯಾಯದಲ್ಲಿ ವಿದ್ಯಾಧಿಕರಣದಲ್ಲಿ ಬರೋದು, ಇದನ್ನ ಜಿಜ್ಞಾಸಾಧಿಕರಣದಲ್ಲೂ ಮತ್ತೆ ಹೇಳ್ತಾರೆ. ಆದ್ರೆ ಅಲ್ಲಿ ವಿಷಯವನ್ನ ಬಿಡಿಸಿ ಹೇಳಿಲ್ಲ, ತುಂಬಾ ಚಿಕ್ಕದಾಗಿ ಹೇಳಿದ್ದಾರೆ ವಿಷಯವನ್ನ. ಜಿಜ್ಞಾಸಾಧಿಕರಣದಲ್ಲಿ ಒಂದ್ 2 ಲೈನಲ್ಲಿ ಮುಕ್ತಾಯ ಆಗ್ಬಿಡತ್ತೆ. ಆದ್ರೆ ಅದರ ಅಭಿಪ್ರಾಯ ಅರ್ಥ ಆಗ್ಬೇಕು ಅಂದ್ರೆ ಈ 3ನೇ ಅಧ್ಯಾಯದ ಈ ಭಾಗ ನೋಡಿದಾಗ ಮಾತ್ರ ಅರ್ಥ ಆಗುತ್ತೆ, ಇಲ್ಲಾಂದ್ರೆ ಅರ್ಥ ಆಗೋದಿಲ್ಲ. ಅದರಿಂದ ಇದು ಬಹಳ ಮುಖ್ಯ, ಈ ವಿದ್ಯಾಧಿಕರಣ. ಸರಿ, ಇಲ್ಲಿ ಉತ್ತರ ಏನ್ ಕೊಟ್ರಿ ಅವರು? ನಮ್ಮ ಸಿದ್ಧಾಂತದಲ್ಲಿ ಒಬ್ಬ ಚೇತನನ್ನ ಒಪ್ಪಿದ್ದೀವಿ, ಅವನಿಗೊಂದು ಇಚ್ಛೆ ಇದೆ, ಅಂದ್ರೆ ದೇವರಿಗೆ ಇಚ್ಛೆ ಇದೆ. ಮಮ ಮತೆ ತದಿಚ್ಛಾ ವಿಶೇಷಾನುಸಾರೇಣ, ದೇವರು ಯಾವಾಗ ಇಚ್ಛೆ ಪಡುತ್ತಾನೋ ಆಗ ಮಾತ್ರ ಅವನು ಮೋಕ್ಷಕ್ಕೆ ಹೋಗ್ತಾನೆ. ಇಲ್ಲ ದೇವರಿಗೆ ಅನ್ನಿಸ್ಲಿಲ್ವಾ, ಅಲ್ಲಿವರೆಗೂ ಅವನ್ ದೇವರನ್ನ ನೋಡಿರ್ಬೋದು, ಅಪರೋಕ್ಷ ಜ್ಞಾನಿನೇ ಆಗಿರ್ಬೋದು, ಆದ್ರೆ ಅವ್ನು ಮೋಕ್ಷಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ಜ್ಞಾನಿ ಯಾಕೆ? ದೇವರಿಗೆ ಇಚ್ಛೆ ಇಲ್ಲ ಇವರು ಮೋಕ್ಷ ಕೊಡ್ಬೇಕು ಅಂತ. ಇಷ್ಟಿದೆ. ಇದ್ರ ಅಭಿಪ್ರಾಯವನ್ನ ಜಯತೀರ್ಥರು ತುಂಬಾ ಸುಂದರವಾಗಿ ಬಿಡಿಸ್ತಾರೆ. ಏನು ನಮ್ಮ ಸಿದ್ಧಾಂತದ ಒಟ್ಟ ಅಭಿಪ್ರಾಯ ಅಂದ್ರೆ, ಅಯಂ ಅಭಿಸಂಧಿ. ಅಭಿಪ್ರಾಯ ಎಷ್ಟು? ನವಯಂ ಈಶ್ವರ ಜ್ಞಾನಂ ಮೋಕ್ಷ ಸಾಧನಂ ಆಚಕ್ಷ್ಮಹೇ. ಮೊದಲನೇದ್ ನೀವು ತಪ್ಪು ತಿಳ್ಕೊಂಡಿದ್ದೀರಿ ಅಂತ ಜೈನ ಮತದವ್ರಿಗೆ ನಾವು ಹೇಳೋದು. ನೀವು ಏನ್ ತಪ್ಪು ತಿಳ್ಕೊಂಡಿದ್ದೀರಿ ಅಂದ್ರೆ, ನಮ್ಮ ಸಿದ್ಧಾಂತದಲ್ಲಿ ಈಶ್ವರ ಜ್ಞಾನ ಮೋಕ್ಷಕ್ಕೆ ಕಾರಣ ಅಂತ ಎಲ್ಲಿ ಹೇಳಿದೀವಿ ನಾವು? ಅದನ್ನ ಒಪ್ಪಿದ್ರೆ ನೀವು ನಮ್ಮ ಮೇಲೆ ದೋಷ ಹೇಳಿ. ಅಯ್ಯೋ ಹಾಗಾದ್ರೆ ನಿಮ್ಮ ಮತದಲ್ಲಿ ಭಗವಂತನ ಅಪರೋಕ್ಷ ಜ್ಞಾನ ಆದ್ರೆ ಮೋಕ್ಷಕ್ಕೆ ಹೋಗಲ್ವಾ, ಮೋಕ್ಷಕ್ ಸಾಧನ ಅಲ್ವಾ ಅದು ಅಂತ ಅವ್ನು ನಮ್ಮನ್ನ ಕೇಳ್ತಾನೆ. ಹೌದು, ನಾವು ಹೇಳಲ್ಲ ಹಾಗೆ ಅಂತ. ಇದು ಸಿದ್ಧಾಂತ ನಿಜವಾಗಿ. ಹಾಗಾದ್ರೆ ದೇವರ ಅಪರೋಕ್ಷ ಜ್ಞಾನ ಆದ್ರೆ ಮೋಕ್ಷ ಕಾರಣ ಅಲ್ವಾ ಅದು? ಅಲ್ಲ. ನ ವಯಂ ಈಶ್ವರ ಜ್ಞಾನ ಮೋಕ್ಷ ಸಾಧನಂ ಆಚಕ್ಷ್ಮಹೆ. ಹಾಗೆ ಹೇಳೋದೇ ಇಲ್ಲ ನಾವು. ಮತ್ತೇನ್ ಹೇಳ್ತೀರಿ? ಈಶ್ವರ ಜ್ಞಾನ ಬೇಡವಾ ಹಾಗಾದ್ರೆ? ಮತ್ತೆ ದೇವರು ಅಂತ ಸ್ಥಾನಮಾನ ಏನಾಯ್ತು? ಮತ್ತೆ ದೇವರಿಗೆ ಸ್ಥಾನಮಾನ ಕೊಟ್ಟಿದ್ದು ಯಾವಾಗ? ಓ, ದೇವರನ್ನ ನಾವು ತಿಳ್ಕೊಂಡ್ರೆ, ದೇವರನ್ನ ನಾವು ಸಾಕ್ಷಾತ್ ನೋಡಿದ್ರೆ ನಾವು ಮೋಕ್ಷಕ್ಕೆ ಹೋಗ್ತೀವಿ, ಇದೇ ತಾನೇ ದೇವರ ಸ್ಥಾನಮಾನ ಅಂದ್ರೆ. ಅದಕ್ಕೆ ಹೇಳ್ತಾರೆ, ಕಿಮ್ನಾವ ಪ್ರಸನ್ನ ಪರಮೇಶ್ವರ ಏವ. ಹಾಗಲ್ಲ, ದೇವರ ಜ್ಞಾನ ಮೋಕ್ಷಕ್ಕೆ ಕಾರಣ ಅಲ್ಲ, ದೇವರ ಪ್ರಸಾದ ಮೋಕ್ಷಕ್ಕೆ ಕಾರಣ. ಪ್ರಸನ್ನ ಪರಮೇಶ್ವರ ಏವ. ಯಾವ ಅಂದ್ರೆ ಇದನ್ನ 2 ತರ ಹೇಳ್ಬೋದು. 2 ತರ ಅಂದ್ರೆ ಶಬ್ದ ವ್ಯತ್ಯಾಸ, ಅರ್ಥ ಒಂದೇ ಆಗತ್ತೆ. ಅರ್ಥದಲ್ಲಿ ವ್ಯತ್ಯಾಸ ತರ ಕಾಣುತ್ತೆ, ವಸ್ತುತಃ ಪ್ರಾಮುಖ್ಯ ಒಂದಕ್ಕೆ. ಹೇಗೆ? ಪ್ರಸನ್ನನಾದ ಭಗವಂತ ಅನುಗ್ರಹ ಮಾಡ್ತಾನೆ. ಪ್ರಸನ್ನನಾದ ಭಗವಂತ ಅಂದ್ರೇನು? ನಾನು ಇವನನ್ನು ಉದ್ಧಾರ ಮಾಡ್ಬೇಕು ಅಂತ ಇಚ್ಛೆಯನ್ನ ಹೊಂದಿರೋ ದೇವರು ಉದ್ಧಾರ ಮಾಡ್ತಾನೆ, ಅವನೇ ನಮಗೆ ಮೋಕ್ಷಕ್ಕೆ ಕಾರಣ. ಅಥವಾ ದೇವರಲ್ಲಿರೋ ಪ್ರಸಾದ ಮೋಕ್ಷಕ್ಕೆ ಕಾರಣ, ಅಥವಾ ಪ್ರಸಾದ ಪಡೆದ ದೇವರು ಮೋಕ್ಷಕ್ಕೆ ಕಾರಣ. ಹೀಗೆ 2 ತರ ಹೇಳ್ತೀವಿ. ಇವನಲ್ಲಿ ಬುದ್ಧಿ ಇದೆ, ಬುದ್ಧಿಯುಳ್ಳವನು ಇವನು ಅಂತ ಹೇಳ್ತೀವಿ. 2ಕ್ಕೂ ಒಂದೇ ಅರ್ಥ.
ಇವನಲ್ಲಿ ಬುದ್ಧಿ ಇದೆ ಅಂದ್ರೆ ಬುದ್ಧಿಗೆ ಮಹತ್ವ ಕೊಟ್ಟ ಹಾಗಾಯ್ತು. ಇವನಲ್ಲಿ ಬುದ್ಧಿ ಉಂಟು ಅಂದ್ರೆ ಬುದ್ಧಿವಂತ ಅಂತ ಅರ್ಥ. ಅಥವಾ ಬುದ್ಧಿ ಇರೋನ್ ಇವನು ಅಂತ ಹೇಳ್ತೀವಿ, ಸ್ವಲ್ಪ ಉಲ್ಟಾ ಪಲ್ಟಾ ಹೇಳ್ತೀವಿ ಅಷ್ಟೇ, ಆಚೆ ಈಚೆ ಮಾಡಿ. ಈ ತರ ಪ್ರಸನ್ನ ಭಗವಾನ್, ಮೋಕ್ಷಕ್ಕೆ ಯಾರು ಕಾರಣ? ಪ್ರಸನ್ನನಾದ ಭಗವಂತ, ಅಂದ್ರೆ ಪ್ರಸಾದದಿಂದ ಕೂಡಿದ ಭಗವಂತ ಅಥವಾ ಭಗವಂತನಲ್ಲಿರುವ ಪ್ರಸಾದ. ಸರಿ, ಇದರ ಅರ್ಥ ಏನಾಯ್ತು? ಜ್ಞಾನಂತೂ ಪ್ರಸಾದ ಸಾಧನತ್ವ ಮೋಕ್ಷ ಸಾಧನ ಮಿತಿ ಗೀಯತೆ. ಅಲ್ಲ, ಜ್ಞಾನೇನೈವ ಪರಂ ಪದಂ ಎಲ್ಲ ಕಡೆ ಹಾಗೆ ಹೇಳೋದು. ಜ್ಞಾನ ಮಾರ್ಗ ಶ್ರೇಷ್ಠನೋ ಕರ್ಮ ಮಾರ್ಗ ಶ್ರೇಷ್ಠನೋ? ಕರ್ಮ ಮಾರ್ಗ ಸರಿ ಶ್ರೇಷ್ಠ ಅಲ್ಲ, ಜ್ಞಾನ ಮಾರ್ಗ ಶ್ರೇಷ್ಠ. ಜ್ಞಾನ ಸಂಪಾದನೆ ಮುಖ್ಯ, ಬರೀ ಅನುಷ್ಠಾನ ಮಾಡ್ತಾ ಇದ್ರೆ ಉಪಯೋಗ ಇಲ್ಲ, ಇದು ನಮ್ಗೆಲ್ಲ ಗೊತ್ತಿದೆ. ಹಾಗಂತ ಹೇಳಿ ಜ್ಞಾನ ಮಾರ್ಗನೂ ಶ್ರೇಷ್ಠ ಅಲ್ಲ ಅಂತ ಹೇಳಿದಾಗ ಆಯ್ತು. ಈಗ ಯಾಕೆ ನಾವು ಈಶ್ವರ ಜ್ಞಾನವನ್ನು ಮೋಕ್ಷಕ್ಕೆ ಸಾಧನ ಅಂತ ಹೋಗ್ತಾನೆ ಇಲ್ವಲ್ಲ? ಜಯತೀರ್ಥರೇ ಹೇಳಿದ್ರು. ಹಾಗಾದ್ರೆ ಜ್ಞಾನ ಬೇಡ ಅಂತಂದ್ರೆ ಮತ್ ಯಾಕೆ ಮೋಕ್ಷ ಸಾಧನ ಜ್ಞಾನ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದು? ಎಲ್ಲಾ ಕಡೆ ಜ್ಞಾನವೇ ತಾನೇ ಮೋಕ್ಷಕ್ಕೆ ಸಾಧನ ಅಂದಿದ್ದು. ನೋಡಿ, ಅದ್ ಹೇಳಿದ್ ತಪ್ಪಿಲ್ಲ. ಯಾವ ತರ? ಇವಾಗ ದುಡ್ಡಿನಿಂದ ಬದುಕ್ತಾ ಇದೀವಿ ನಾವು, ದುಡ್ಡಿನಿಂದ ಬದುಕ್ತಾರ ಯಾರಾದ್ರು? ಯಾರು ದುಡ್ಡಿನಿಂದ ಬದುಕಲ್ಲ. ಇದ್ ಹೇಗ್ ಸಾಧ್ಯ? ದುಡ್ಡಿಲ್ದೆ ಬದುಕ್ತಾನ ಒಬ್ಬ? ನೋಡಿ, ದುಡ್ಡಿನಿಂದ ಏನ್ ಪಡ್ಕೊಳ್ತಾನೆ? ಅಂಗಡಿಗೆ ಹೋಗ್ತಾನೆ, ಅಕ್ಕಿನ್ ತರ್ತಾನೆ, ಬೇಳೆನ್ ತರ್ತಾನೆ, ಆಮೇಲೆ ತಿಂತಾನೆ, ಜೀವನ ಮಾಡ್ತಾನೆ, ಬದುಕ್ತಾನೆ. ದುಡ್ಡಿನಿಂದ ಬದುಕೋದು ಅನ್ನೋದಕ್ಕೆ ಏನರ್ಥ? ನಿಜ, ಬದುಕ್ಲಿಕ್ಕೆ ದುಡ್ಡು ಬೇಕು. ಹಾಗಾದ್ರೆ ಜೀವನಕ್ಕೆ ಸಾಧನ ಯಾವುದು? ದುಡ್ಡು. ಹೇಗೆ? ನೇರವಾಗಲ್ಲ. ದುಡ್ಡಿನಿಂದ ಅವನು ಧಾನ್ಯಗಳನ್ನು ತಗೊಂಡು ಅಥವಾ ಹಣ್ಣನ್ನ ತಗೊಂಡು ತಿನ್ನೋ ವಸ್ತುಗಳೇನಿದೆ ಅದನ್ನೆಲ್ಲ ದುಡ್ಡಿನಿಂದ ತಗೊಂಡು ಆ ತಿನ್ನೋ ವಸ್ತುಗಳನ್ನ ತಿಂದು ಬದುಕ್ತಾನೆ ಅಂತ. ನಿಜವಾಗಿ ನಮ್ಮ ಜೀವನಕ್ಕೆ ಕಾರಣ ಯಾವುದು? ಆಹಾರ, ದುಡ್ಡಲ್ಲ. ದುಡ್ಡನ್ನು ತಿಂದು ಬದುಕಲ್ಲ ಅವನು. ಅದೇ ದುಡ್ಡಿನಿಂದ ಬದುಕ್ತಾನೆ ಎಂದೇ ಅರ್ಥ. ದುಡ್ಡು ಈ ಎಲ್ಲ ಆಹಾರ ಪದಾರ್ಥಗಳ ಮುಖಾಂತರ ನಮ್ಮ ಜೀವನಕ್ಕೆ ಕಾರಣ ಆಗಿದೆ. ಅಂದ್ರೆ ನೇರ ಅಲ್ಲ, ಪರಂಪರೆಯ ಇನ್ನೊಂದರ ಮುಖಾಂತರ. ಹಾಗೆ ಜ್ಞಾನ ಮೋಕ್ಷಕ್ಕೆ ಸಾಧನ ಅಂದ್ರೆ ದುಡ್ಡಿನ ತರ ಜ್ಞಾನ. ಅಂದ್ರೆ ನೇರವಾಗಿ ಅದ್ ಮೋಕ್ಷ ತಂದು ಕೊಡಲ್ಲ, ಮಧ್ಯಕ್ಕೆ ಏನೋ ಒಂದ್ ಬೇಕು. ಆ ಆಹಾರ ಹಾಕೊಂಡ್ರೆ ಮಾತ್ರ ನಮ್ಗೆ ತೃಪ್ತಿ, ಜೀವನದಲ್ಲಿ ಬದುಕ್ತೀವಿ. ಯಾವ್ದು ಆಹಾರ? ಮಧ್ಯಕ್ಕೆ, ಅಂದ್ರೆ ಪ್ರಸಾದ. ಜ್ಞಾನ ಬಂದವನ್ ಮೋಕ್ಷಕ್ಕೆ ಹೋಗಲ್ಲ. ಜ್ಞಾನ ಬಂದು ದೇವರ ಅನುಗ್ರಹ ಪಡೆದವನ್ ಮಾತ್ರ ಮೋಕ್ಷಕ್ಕೆ ಹೋಗ್ತಾನೆ. ದೇವರ ಪ್ರಸಾದ ಪಡೆದವನ್ ಮಾತ್ರ ಮೋಕ್ಷಕ್ಕೆ ಹೋಗ್ತಾನೆ. ಎಲ್ಲ ಒಂದೇ ಅರ್ಥ. ದೇವರ ಪ್ರಸಾದ, ದೇವರ ಇಚ್ಛೆ, ದೇವರ ಅನುಗ್ರಹ ಎಲ್ಲ ಒಂದೇ ಅರ್ಥ ಶಬ್ದಗಳಿಗೆ. ಸರಿ, ಸಚ ಚೇತನಃ ಕಾಮಪಿ ಕಾಲಕಲ್ಪನಾಂ ಕರೋತಿ ಅಂತ ಹೇಳಿ ಈ ಭಾಗದ ಒಂದು ಒಳ್ಳೆ ವಿವರಣೆ ಮಾಡ್ತಾರೆ ಮುಂದೆ. ಇಲ್ಲಿವರೆಗೆ ನಾವು ಕೇಳಿದ್ವಿ ಜ್ಞಾನವು ಮೋಕ್ಷಕ್ಕೆ ಸಾಧನ ಅಂತ ಎಲ್ಲಾದ್ರೂ ಬಂದಿದೆ ಶಾಸ್ತ್ರದಲ್ಲಿ. ಅದಕ್ಕೆ ಉತ್ತರ ಇಷ್ಟೇ: ಜ್ಞಾನವು ಪ್ರಸಾದದ ಮುಖಾಂತರ ಮೋಕ್ಷಕ್ಕೆ ಸಾಧನ ಅಂತ ಅರ್ಥ, ನೇರವಾಗಲ್ಲ. ನಮ್ಗೆ ಇವ್ರು ತುಂಬಾ ಇಷ್ಟ ಹಾಗಂತ ಹೇಳಿ ನಮ್ಮ ಮಾತನ್ನ ಅವ್ರು ಕೇಳಲ್ಲ. ನಮಗ್ ಇಷ್ಟ ಇರ್ಬೋದು, ಅವ್ರ ಹತ್ರ ಕೆಲ್ಸ ಆಗ್ಬೇಕು ಅಂತ ನಾವೇನ್ ಮಾಡ್ತೀವಿ, ಅವ್ರಿಗೆ ಯಾರೋ ಒಂದ್ ತುಂಬಾ ಇಷ್ಟ, ಅವ್ರ ಮುಖಾಂತರ ನಾವು ಕೆಲಸ ಮಾಡಿಸ್ಕೊಡ್ತೀವಿ. ನೋಡ್ದವ್ರಿಗೆ ಏನ್ ಅನ್ಸುತ್ತೆ, ಇವ್ರು ಹಿಡಿದ್ರೆ ಅವ್ರ ಕೈಲಿ ಕೆಲಸ ಆಗತ್ತೆ ಅಂತ. ವಸ್ತುತಃ ನಮ್ಗೂ ಅವ್ರಿಗೂ ಮಧ್ಯಕ್ಕೆ ಇನ್ನೊಬ್ರು ಇರ್ತಾರೆ. ಅದೇ ನೋಡ್ದವ್ರಿಗೆ ಏನ್ ಅನ್ಸುತ್ತೆ, ನಾವೇ ಮಾಡ್ಕೊಟ್ವಿ ಅಂತ. ಅದೇ ತರ ನೋಡ್ದವ್ರಿಗೆ ಜ್ಞಾನವೇ ಮಾಡ್ಕೊಡ್ತು, ಮೋಕ್ಷ ತಂದ್ಕೊಟ್ಟಿತ್ತು ಅಂತ. ಆದ್ರೆ ಜ್ಞಾನ ನೇರವ ಮೋಕ್ಷ ತಂದ್ಕೊಡ್ಲಿಕ್ಕೆ ಆಗಲ್ಲ, ಮಧ್ಯಕ್ಕೆ ಇನ್ನೊಂದ್ ಬೇಕು. ಅದಕ್ಕೆ ಇನ್ನೊಂದ್ ಇದ್ರೆ ಅದಕ್ಕೆ ಸಿಗತ್ತೆ ಮೋಕ್ಷ, ಅಲ್ಲಿ ಕೊಡ್ಲಿಕ್ಕೆ ಅವಕಾಶ ಆಗತ್ತೆ. ಹೀಗೆ ಜ್ಞಾನ, ಆಮೇಲೆ ಭಗವಂತನ ಪ್ರಸಾದ, ಅದಾದ್ಮೇಲೆನೆ ಮೋಕ್ಷ. ಹೀಗೆ ಒಂದು ವಿಭಾಗ ಇದೆ. ಇದನ್ನೆಲ್ಲ ಹೇಳಿ ಉತ್ತರ ಕೊಡ್ಬೇಕು, ಮುಂದೆ ಜವಾಬ್ದಾರಿ ಇದೆ. ಜೈನ ಮತದವ್ರು ಏನ್ ಆಕ್ಷೇಪ ಮಾಡಿದ್ರೆ ಅದಕ್ಕೆ ಉತ್ತರ ಕೊಡ್ಬೇಕು. ಇನ್ನು ನಮ್ಮ ಸಿದ್ಧಾಂತವನ್ನ ಹೇಳ್ತಾರೆ. ಹೇಳಿ ಎಲ್ಲ ವಿವರಿಸಿದಾಗ ತಾನಾಗಿ ಅವರ ಪ್ರಶ್ನೆಗೆ ಉತ್ತರ ಬರುತ್ತೆ. ಅದೇನು ಅನ್ನೋದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ. ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯರೇ.